ಈ ಒಂದು ಕಾರ್ಯ ಅದು ಭಗವತ್ ಕೃಪೆಯಿಂದ ಬಹುಮಟ್ಟಿಗೆ ಯಶಸ್ವಿಯಾಗಿದೆ. ನಾವು ಪ್ರಾರಂಭ ಮಾಡಿದಂಥ ಉದ್ದೇಶ ಸರಿಯಾಗಿ ಎಲ್ಲ ಆಗಿದೆ ಅಂತ ಹೇಳಿಕ್ಕೆ ಬರೋದಿಲ್ಲ. ಕೆಲವು ವಿಷಯಗಳಲ್ಲಿ ಕೆಲವು ಭಾಗ ಸ್ವಲ್ಪ ಅಬಲವಾಗಿರ್ಬೋದು, ಆದರೆ ಕೆಲವು ಭಾಗ ಬಹಳ ಬಲಿಷ್ಠವಾಗಿ ಬೆಳೆದಿದೆ ಈ ನಮ್ಮ ಸಂಸ್ಥೆ ಕಾರ್ಯಕ್ರಮ. ಅಂದರೆ ಒಂದು ರೀತಿಯಲ್ಲಿ ಅದು ಯಶಸ್ವಿ ಆದಾಗಾಯಿತು, ಜಯಪ್ರದವಾದಾಗಾಯಿತು. ಈಗ ನೀವೆಲ್ಲ ಹೇಳಿದೆ ಸಾಧಕರಾಗಿರ್ಬೇಕು ಅಂತ ಹೇಳಿದೆ ನಿನ್ನೆ. ಈ ಸಾಧಕರಾಗಿದ್ದುಕೊಂಡು ನೀವು ಯೋಚನೆ ಮಾಡಬೇಕು, ಈ ಒಂದು ಸಂಸ್ಥೆಯ ಕಾರ್ಯಕ್ರಮ ಇದು ಜಯಪ್ರದವಾಗೋದಕ್ಕೆ ಏನು ಕಾರಣ, ಹೇಗೆ ಅದು ಸಾಧ್ಯವಾಯಿತು, ಈ ಉದ್ದೇಶವನ್ನು ಪೂರೈಸೋದಕ್ಕೆ ಹೇಗೆ ಸಾಧ್ಯವಾಯಿತು ಎಂಬುದರ ಕುರಿತು ನೀವು ವಿಮರ್ಶೆ ಮಾಡಬೇಕಾದ್ದು ಬಹಳ ಅಗತ್ಯ. ಯಾಕೆಂದರೆ ನಿಮ್ಮ ವೈಯಕ್ತಿಕ ಜೀವನದ ಈ ವಿಜಯವನ್ನು ಕೂಡ ನೀವು ಸಾಧಿಸೋದಕ್ಕೆ ಇದೇ ದಾರಿನೇ ಅನುಸರಿಸಬೇಕಾಗ್ತದೆ. ಯಾಕೆಂದರೆ ಇದು ಸಂಸ್ಥೆಯ ವಿಜಯವೂ ಹೌದು, ವೈಯಕ್ತಿಕ ನನ್ನ ವಿಜಯವೂ ಹೌದು. ನನ್ನ ಈ ಹಿಡ್ಕೊಂಡ ಧ್ಯೇಯದಲ್ಲಿರುವಂತಹ ಜಯ ಅದು ಇದೆ. ಹಾಗಿರುವಾಗ ನೀವಾದರೂ ಕೂಡ ನಿಮ್ಮ ಜೀವನದ ಮುಂದೆ ನೀವು ಜಯವನ್ನು ಗಳಿಸಬೇಕಾಗಿದ್ರೆ ಅದಕ್ಕೆ ಇದು ಈ ಸಂಸ್ಥೆಯಲ್ಲಿ ಹೇಗೆ ನಾವು ಜಯ ಗಳಿಸಿದ್ದು ಎಂಬುದನ್ನು ನಾವು ತಿಳ್ಕೊಳ್ಬೇಕು. ಅದಕ್ಕೆ ಒಂದಕ್ಕೊಂದಕ್ಕೆ ತುಂಬ ಸಂಬಂಧ ಉಂಟು. ಅದಕ್ಕಾಗಿ ಅದರ ಮೂಲ ನಿಮಗೆ ನಾನು ತಿಳಿಸಿ ಹೇಳ್ತೇನೆ, ಹೇಗೆ ಇದು ಪ್ರಾರಂಭ ಆಯಿತು ಅಂತ. ಆಗ ನಿಮ್ಮ ಜಯವನ್ನು ನೀವು ಸಾಧಿಸಿಕೊಳ್ಳಬೇಕಾದ ಹೆಜ್ಜೆಗಳನ್ನು ಹಾಕೋದಕ್ಕೆ ನಿಮಗೆ ಸುಲಭ ಆಗ್ತದೆ. ಇದು ಮೊದಲಿಗೆ ಹೇಗೆ ಪ್ರಾರಂಭ ಆಯಿತು? ನನ್ನ ಹೃದಯ ನಾನು ಬದಲಾಯಿಸಿಕೊಳ್ಬೇಕು. ಹೃದಯ ಅಂದರೆ ನನ್ನ ಸ್ವಭಾವ, ನನ್ನ ರೀತಿ ನೀತಿಗಳು, ನನ್ನ ಮಾತು ಕತೆ ವ್ಯವಹಾರ ಪ್ರತಿಯೊಂದು ಕೂಡ ನಾನು ಬದಲಾಯಿಸಿಕೊಳ್ಬೇಕು. ಹೇಗೆ ಬದಲಾಯಿಸಿಕೊಳ್ಬೇಕು? ಆದರ್ಶವಾದ ರೀತಿಯಲ್ಲಿ ಬದಲಾಯಿಸಿಕೊಳ್ಬೇಕು. ಅಂದರೆ ಅದೊಂದು ಮಾಡೆಲ್ ಆಗಿರಬೇಕು, ಪ್ರತಿಯೊಬ್ಬರಿಗೆ ಅದೊಂದು ಮಾಡೆಲ್ ಆಗಿರಬೇಕು. ಸಾಧ್ಯವಾದಷ್ಟು ರೀತಿಗಳಲ್ಲಿ ಅದು ಮಾಡೆಲ್ ಅಂದರೆ ಒಂದು ಆದರ್ಶ, ಒಂದು ಮೇಲ್ಪಂಕ್ತಿ, ಆ ಥರ ಮೇಲ್ಪಂಕ್ತಿ ಆಗಿರಬೇಕು. ಆಮೇಲೆ ಇನ್ನೊಬ್ಬರ ಜೀವನ ಕೂಡ ಆ ರೀತಿಯಲ್ಲಿ ಮೇಲ್ಪಂಕ್ತಿ ಆಗುವ ಹಾಗೆ, ಒಂದು ಆದರ್ಶವಾಗುವ ಹಾಗೆ ಅವರನ್ನು ಕೂಡ ಪರಿವರ್ತನೆ ಮಾಡಬೇಕು ಎಂಬಲ್ಲಿಂದ ಇದು ಪ್ರಾರಂಭ ಆಯಿತು. ಈ ಒಂದು ಧ್ಯೇಯ ಹಾಗೆ ಏನು, ನಾನು ಬದಲಾಗಬೇಕು, ನಾನು ಪರಿವರ್ತನೆ ಆಗಬೇಕು, ನಾನು ಪರಿವರ್ತನೆಯ ಒಂದು ಕೇಂದ್ರ ಬಿಂದುವಾಗಿ ನಿಂತುಕೊಂಡು ಉಳಿದವರನ್ನು ಪರಿವರ್ತನೆ ಮಾಡಬೇಕು. ಹಾಗಾದ್ರೆ ಯಾಕೆ ಉಳಿದವರನ್ನು ಪರಿವರ್ತನೆ ಮಾಡಬೇಕು? ಇಷ್ಟೇ. ನಾವು ಯಾವುದೇ ಒಂದು ಧ್ಯೇಯವನ್ನು ನಾವು ಹಿಡ್ಕೊಂಡು ಹೋದರೆ ನಮಗೆ ಬೆಂಬಲಿಗರು ಬೇಕು. ಈಗ ನಾವೊಂದು ವಿದ್ಯಾಸಂಸ್ಥೆ ನಾವು ಕಟ್ತೇವೆ. ನಾವು ವಿದ್ಯಾಸಂಸ್ಥೆಯಲ್ಲಿ ನಾನೊಬ್ಬ ಮಾತ್ರ ಅದನ್ನು ನಾನು ಒಳ್ಳೆ ರೀತಿಯಲ್ಲಿ ಒಳ್ಳೆ ಉದ್ದೇಶ ಇಟ್ಟುಕೊಂಡಿದ್ರೆ ಅದು ಸರಿಯಾಗುವಾಗಿಲ್ಲ. ನನ್ನ ಜೊತೆಯಲ್ಲಿರುವಂಥ ನನ್ನ ಎಲ್ಲ ಅನುಯಾಯಿಗಳು ಕೂಡ ಇದೇ ಧ್ಯೇಯವನ್ನು ಇಟ್ಕೊಂಡು ಇದೇ ರೀತಿಗೆ ಸರಿಯಾಗಿ ದುಡಿಯೋಕ್ಕೆ ತಯಾರಾಗಿರಬೇಕು. ಹಾಗೇನಾಗ್ತದೆ, ನಾನು ಯಾವ ಧ್ಯೇಯವನ್ನು ನಾನು ಪ್ರತಿಪಾದನೆ ಮಾಡ್ತೇನೆ ಆ ಧ್ಯೇಯ ಎಲ್ಲ ಕಡೆ ತುದಿಯಿಂದ ತುದಿವರೆಗೂ ಅದು ಪ್ರತಿಪಾದನೆ ಆಗೋದಕ್ಕೆ ಸಾಧ್ಯ ಇದೆ. ಹಾಗಾದ್ರೆ ಜಯ ಆಗ್ತದೆ. ಆದರೆ ನಾನು ಹೇಳುವಂಥ ಧ್ಯೇಯವನ್ನು ನಾನು ಮಾತ್ರ ಅನುಸರಿಸುವುದಂತಾದರೆ ಆಗ ಆ ಧ್ಯೇಯ ಪೂರೈಕೆ ಆಗಲಿಕ್ಕಿಲ್ಲ. ಈಗ ಮನೇಲೊಬ್ಬ ಯಜಮಾನ ಇದ್ದಾನೆ, ಯಜಮಾನ ಇಂಥ ರೀತಿ ನಾವು ನಡ್ಕೊಳ್ಬೇಕು ನಾವು ಒಬ್ಬ ಹೇಳ್ತಾ ಇರ್ತಾನೆ ಯಾವಾಗಲೂ. ಆದರೆ ಉಳಿದವರು ಯಾರು ಅದನ್ನು ಪಾಲಿಸೋದೇ ಇಲ್ಲ, ಉಳಿದವರು ಯಾರು ಅನುಷ್ಠಾನ ತರೋದೇ ಇಲ್ಲ. ಆಗ ಅದು ಯಶಸ್ವಿಯಾಗಿ ಸಾಗುವುದಿಲ್ಲ, ಅವನ ಉದ್ದೇಶ ಪೂರೈಕೆ ಆಗುವುದಿಲ್ಲ. ಮೊನ್ನೆಬ್ರು ಹೆತ್ತವರು ಬಂದರು, ಹಾಗೆ ಹೇಳಿದ್ರು, ವಯಸ್ಸಾದ್ರು ಪಾಪ, ಬಹಳ ಒಳ್ಳೆ ಮನುಷ್ಯ. ಅವ್ರು ಹೇಳಿದ್ರು, ನನಗೆ ಇಂಥ ರೀತಿ ನಡ್ಕೊಳ್ಬೇಕು ಅಂತ ಹೇಳಿದ್ರು ಸ್ವಾಮಿ. ಯಾರು ಮನೆಯವರು ಅಭ್ಯಾಸ ಮಾಡೋದಿಲ್ಲ, ಯಾರು ಹೇಳಿದ್ರೆ ಕೇಳೋದಿಲ್ಲ. ಅದಕ್ಕೆ ಬೇಗ ನನ್ನ ಮಕ್ಕಳು ಅಂತಂದು ಇಲ್ಲೇ ಹಾಕಿದ್ರು. ನನಗಿರೋದು ಏನಂತ ಕೇಳಿದ್ರೆ ಅವ್ರು ಬಂದವರೆಲ್ಲ ಮಾತನಾಡಿಸ್ಬೇಕು, ಬಂದವರಿಗೆ ಒಂದು ನಮಸ್ತೆ ಅಂತ ಹೇಳಬೇಕು. ನಾನು ಎಷ್ಟು ಹೇಳಿದ್ರು ಅವ್ರು ಹೇಳೋದೇ ಇಲ್ಲ, ಯಾವುದನ್ನ ಅಭ್ಯಾಸಕ್ಕೆ ತರೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಏನು, ಅವರಿಗೆ ಆ ಇನ್ನೊಬ್ಬರನ್ನು ಪರಿವರ್ತನೆ ಮಾಡ್ಬೇಕು ಹೇಗೆ ಅಂತ ಅವ್ರಿಗೆ ಗೊತ್ತಿಲ್ಲ. ತನ್ನನ್ನೇನೋ ಪರಿವರ್ತನೆ ಮಾಡ್ಬೇಕು ಹೇಗೆ ಅಂತ ಅವ್ರು ತಿಳ್ಕೊಂಡಿದ್ರೆ ಸ್ವಲ್ಪ ಮಟ್ಟಿಗೆ ಪರಿವರ್ತನೆ ಮಾಡ್ಕೊಂಡಿರ್ಬೋದು. ಇನ್ನೊಬ್ಬರನ್ನ ಹೇಗೆ ಪರಿವರ್ತನೆ ಮಾಡಬೇಕು ಎಂದು ಅವರಿಗೆ ಗೊತ್ತಿಲ್ಲ. ಆದ್ರೆ ಅವರು ಸೋತಿದ್ದಾರೆ. ಹಲವರು ಹಾಗೆ ಹೇಳೋದುಂಟು, ನಿಮಗೆ ಸಂಸ್ಥೆ ಕಟ್ಟೋದಕ್ಕೆ ಸುಲಭ ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ತುಂಬಾ ಜನ ಇದ್ದಾರೆ, ಅದು ನೀವು ಬೇಕಾದ್ರೆ ಮಾಡ್ಕೊಂಡು ಹೋಗ್ಬೋದು. ನಮಗೆ ಯಾರು ಜನ ಇಲ್ಲ, ನಾನೊಬ್ಬನೇ ಅಂತ ಹೇಳ್ತಾರೆ. ಮಳೆಗಾಲದ ಪ್ರಾರಂಭದಲ್ಲಿ ಆಕಾಶದ ಮುಗಿಲಿಂದ ನಮಗೆ ಜನ ಇಳಿದಿದ್ದಾರ? ಜೋರು ಮಳೆ ಬರುವಾಗ ಈ ಆಲಿಕಲ್ಗಳು ಬಿದ್ದಾಗ ಒಂದೊಂದು ಜನರು ಮೇಲಿಂದ ನಮಗೆ ಬಿದ್ದಿದ್ದಾರೆ? ಏನಿಲ್ಲ. ಈ ಜಗತ್ತಿನಲ್ಲಿ ಈ ಆರ್ಡರ್ ಇಂಡಿಯಾ ದೇಶದಲ್ಲಿರುವ ಜನರೇ ನನಗೂ ಸಿಕ್ಕಿದ್ದು. ಅವರೇ ಹಿಡಿದು ತರಬೇತಿ ಮಾಡಿದ್ದು ಅಷ್ಟೇ. ಸ್ವಲ್ಪ ಅಲ್ಲಿ ಆರಿಸಿಕೊಂಡಿರ್ಬೋದು, ಸ್ವಲ್ಪ ಒಳ್ಳೆಯವರು ನೋಡಿ ಆರಿಸಿಕೊಂಡಿರ್ಬೋದು. ಆರಿಸಿ ಮತ್ತೇನು ಮಾಡಿದ್ದು ಅಂತ ಕೇಳಿದ್ರೆ ಟ್ರೈನಿಂಗ್ಗೆ ಸೈಕಲ್ ಪಂಪ್ ಗಾಳಿ ಹಾಕಿದಾಗೆ ಗಾಳಿ ಹಾಕಿದ್ದು ಅಷ್ಟೇ. ಅದೇ ಕೆಲಸ ಈಗಲೂ ನಡೀತಾ ಇದೆ, ಅದೇನು ಮುಗ್ದಿಲ್ಲ. ಈಗ ಮಾಡೋದು ಅದೇ ಕೆಲಸವೇ, ಈ ಬೆಳಿಗ್ಗೆ ಮಾಡೋದು ಅದನ್ನೇ. ಅದು ನಮಗೇನು ಆಕಾಶ ನಮಗೆ ಬಿಡುವುದೇ ಇಲ್ಲ. ಅದನ್ನೇನು ತರಬೇತಿ 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 ಟ್ರೈನಿಂಗ್ 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 ಇದೇ ಆಗಬೇಕಾದ್ರೆ ಅದೇನು